ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಬೆಲ್ ಐಕಾನ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನನ್ನ ಚಾನಲ್ಗೆ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನಿಮಗೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ, ಈ ವ್ಲಾಗ್ಸ್ ನೋಡ್ತಿರೋದಕ್ಕೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ವ್ಲಾಗ್ಸ್ ನೋಡ್ತಿದ್ದೀರಾ, ನಿಮಗೆ ಎಲ್ಲರಿಗೂ ಕೂಡ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು. ಇವಾಗ ನನಗೆ 876 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದು ಇನ್ನೂ 1Kಗೆ ಇನ್ನು ಸ್ವಲ್ಪನೇ ಇರೋದು. 1K ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನೊಂದು ಸೆಲೆಬ್ರೇಷನ್ ಮಾಡ್ತೇನೆ. ಸೆಲೆಬ್ರೇಷನ್ ಏನಿಲ್ಲ, ಸಣ್ಣದಾಗಿ ನಿಮಗೋಸ್ಕರ. ಯಾಕಂದರೆ ನಿಮ್ಮಿಂದ ನನ್ನದು ಚಾನಲ್ ಗ್ರೋತ್ ಆಯಿತು. ಯಾಕಂದರೆ ನನಗೆ ಒಂದು 3 ಫಂಕ್ಷನ್ ಇತ್ತಲ್ವ, ನಾನು ಊರಿಗೆ ಹೋದರೆ ನನಗೆ ಡೈಲಿ ಕಂಟೆಂಟ್ ಏನಾದರೂ ಸಿಗ್ತದೆ. ನಾನು ಅದು ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿದ್ದರೆ ನನಗೆ ಕಂಟೆಂಟ್ ಏನೂ ಸಿಗುತ್ತಿಲ್ಲ, ಬರೀ ಡ್ಯೂಟಿ ಆಯ್ತಲ್ಲ. ಹಾಗೆ ಸಿಕ್ಕಿರೋ ಒಂದು 3-4 ಕಂಟೆಂಟ್ ತಗೊಂಡು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದಕ್ಕೆ ಮಾತ್ರ ಆ ವ್ಲಾಗ್ಗೆ ವ್ಯೂಸ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಇವಾಗ ತುಂಬ ಓಡ್ತಿದೆ, ಅದು ಇನ್ನೂ ಓಡ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಇನ್ನೇನು ನನಗೆ ಫಂಕ್ಷನೇ ಇಲ್ಲ. ಇನ್ನು ಡ್ಯೂಟಿಗೆ ಹೋಗ್ತೀಯಾ, ಬಂದ್ಯಾ, ತಿಂದ್ಯಾ, ಮಲ್ಕೋ ಹೋಗೋ, ಇದೇ ಆಯಿತು, ಬೇರೆ ಏನಿಲ್ಲ. ಏನಾದರೂ ಹೊಸ ಕಂಟೆಂಟ್ ನಿಮಗೆ ಗೊತ್ತಿದ್ದರೆ, ಏನಾದರೂ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನು ಹಿಡ್ಕೊಂಡು ಒಂದು ವ್ಲಾಗ್ ಮಾಡ್ತೇನೆ. ಆ ವ್ಲಾಗ್ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗ್ತದೆ, ಚಾನಲ್ ಕೂಡ ಗ್ರೋತ್ ಆಗ್ತದೆ, ಹೆಚ್ಚು ಜನರಿಗೆ ರೀಚ್ ಆಗ್ತಾ ಇದೆ ಚಾನಲ್. ಇವಾಗ ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡಿದ್ದೆ ಯೂಟ್ಯೂಬ್ ಚಾನಲ್ ಸುಮ್ಮನೆ ವೇಸ್ಟ್ ಅಂತ. ಮತ್ತು ತುಂಬ ದಿವಸ ನೋಡಿದೆ ವ್ಲಾಗ್ಸ್ಗೆ ವ್ಯೂಸ್ ಕೂಡ ಬರ್ತಾನೆ ಇರಲಿಲ್ಲ. ಸುಮ್ಮನೆ ಯಾಕೆ ಅಂತೇಳಿ ಅಲ್ಲೇ ಬಿಟ್ಟೆ. ಆದರೆ ಫಂಕ್ಷನ್ ಇತ್ತಲ್ಲ, ಫಂಕ್ಷನ್ ಏನೋ ಒಂದು ವ್ಲಾಗ್ ಮಾಡುವ ಅಂತ ಹೇಳಿ ಅನ್ನಿಸ್ತು, ಅಪ್ಲೋಡ್ ಮಾಡಿದೆ. ಮಾಡ್ತಿರ್ಬೇಕಾದ್ರೆ ಒಂದೇ ದಿವಸಕ್ಕೆ 1K ಸಬ್ಸ್ಕ್ರೈಬರ್ಸ್ ಕಳೆದಿದೆ. ಅದಕ್ಕೆ ನನಗೆ ಮತ್ತೆ ಆ ಥರ ಆದರೆ ಏನೋ ಒಂಥರ ಖುಷಿ ಆಗ್ತದಲ್ಲ, ವ್ಲಾಗ್ಸ್ ಮಾಡುವ, ಚಾನಲ್ ಗ್ರೋತ್ ಆಗ್ಬೋದು ಅಂತೇಳಿ ಅನ್ನಿಸ್ತದೆ. ಆ ಒಂದು ಹೋಪ್ ಇಟ್ಕೊಂಡು ನಾನು ಚಾನಲ್ನ ಬಿಡ್ತಿಲ್ಲ, ಇದನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಮುಂಚೆ ಟೈಮ್ ಪಾಸಿಗೋಸ್ಕರ ಮಾಡ್ತಿದ್ದೆ, ಇನ್ನು ಟೈಮ್ ಪಾಸ್ ಬಿಟ್ಟು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಟ್ರೈ ಮಾಡ್ತೇನೆ. ಹಾಗೆ ನಿಮಗೆ ನನ್ನ ಬಗ್ಗೆ ಏನಾದರೂ ಕ್ವಶನ್ ಕೇಳೋದು ಅಂತಿದ್ದರೆ ಕೇಳಿ. ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೇನೆ, ಅದರಲ್ಲಿ ಅಪ್ಲೋಡ್ ಮಾಡ್ತೇನೆ. ನನ್ನ ಬಗ್ಗೆ ಕ್ವಶನ್ ಕೇಳಬೇಕಾ, ನಾನು ಏನು ಕೆಲಸ ಮಾಡ್ತಿದ್ದೇನೆ, ನಾನು ಎಲ್ಲಿ ಕೆಲಸ ಮಾಡ್ತಿದ್ದೇನೆ, ನನ್ನ ಊರು, ಅದನ್ನೆಲ್ಲ ನಿಮಗೆ ತಿಳ್ಕೊಳ್ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನೆಲ್ಲ ಹಿಡ್ಕೊಂಡು ಒಂದು ಪೇಪರಲ್ಲಿ ಬರ್ಕೊಂಡು ಆಮೇಲೆ ಅದಕ್ಕೆ ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ಹೇಳಿ ವ್ಲಾಗ್ ಮಾಡ್ತೇನೆ. ಅದು ಒಂದು ಕಂಟೆಂಟ್ ಆಗ್ತದೆ. ನಿಮ್ಮ ಕ್ವಶನಿಗೆ ನನ್ನ ಕಡೆಯಿಂದ ಆನ್ಸರ್ ಸಿಗ್ತದೆ, ನಿಮ್ಮಿಂದ ನನಗೊಂದು ಹೆಲ್ಪ್ ಕೂಡ ಆಗ್ತದೆ. ಹಾಗೆ ಇವತ್ತು ಬೇರೆ ಸಂಡೇ ಅಲ್ವಾ, ಇವತ್ತು ವ್ಲಾಗ್ ಮಾಡಲಿಕ್ಕೆ ಔಟ್ಸೈಡ್ ಹೋಗಲಿಕ್ಕೆ ಇಲ್ಲಿ ಅಷ್ಟೊಂದು ನನಗೆ ಯಾರು ಫ್ರೆಂಡ್ಸ್ ಇಲ್ಲ. ಫ್ರೆಂಡ್ಸ್ ಇದ್ದವ್ರದ್ದೆಲ್ಲರೂ ಕೂಡ ಕೆಲವ್ರದ್ದೆಲ್ಲ ಮದುವೆ ಅದು ಇದೆಲ್ಲ ಆಯಿತು, ಮದುವೆ ಎಲ್ಲ ಆಯಿತು. ಮತ್ತು ಇನ್ನೊಂದು ಅಣ್ಣನ ಮನೆ ಅದೆಲ್ಲ ಇದೆ, ಅವರೆಲ್ಲ ಇದ್ದಾರೆ. ಹಾಗೆ ಅವರು ಕೂಡ ಬ್ಯುಸಿ ಇರ್ತಾರಲ್ವ. ಮತ್ತು ನನಗೆ ಇಲ್ಲಿ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಕಡಿಮೆನೇ ಫ್ರೆಂಡ್ಸ್ ಇದ್ದಾರೆ. ಫ್ರೆಂಡ್ಸ್ ಹಾಗೆ ಯಾರೂ ಕೂಡ ಇಲ್ಲ, ನಾನು ಒಬ್ಬಳೇ ಹೋದೆ ಬಂದೆ ಆ ಥರ ಇದ್ದೇನೆ. ಹಾಗೆ ನಮಗೆ ಯಾರು ಕೂಡ ಎಲ್ಲಿಗೂ ಹೋಗ್ಬೇಕಂದ್ರೆ ಒಂದು ವ್ಲಾಗ್ ಮಾಡಲಿಕ್ಕೆ ಕಂಟೆಂಟ್ ಏನು ಸಿಗೋದಿಲ್ಲ. ಸಿಕ್ಕಿದ್ರಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪೆಲ್ಲ ಇಟ್ಕೊಂಡು ಎಡಿಟ್ ಎಲ್ಲ ಮಾಡಿಕೊಂಡು ಕೂರೋದು. ಮತ್ತು ಎಡಿಟ್ ಮಾಡಲಿಕ್ಕೂ ಅಷ್ಟೇ, ನನಗೆ ಚೆನ್ನಾಗಿ ಎಡಿಟ್ ಮಾಡಲಿಕ್ಕೆ ಗೊತ್ತಿಲ್ಲ. ನಾನು ಯಾವುದ್ರಲ್ಲಿ ಎಡಿಟ್ ಮಾಡ್ತಿದ್ದೀನಿ ಅಂತೆಲ್ಲ ಕ್ವಶನ್ ಕೇಳಿದ್ರೆ ಕೇಳಿ, ಅದಕ್ಕೆ ನಾನು ಅದಕ್ಕೂ ಸೇರಿ ವ್ಲಾಗ್ ಮಾಡ್ತೇನೆ. ಒಂದು ಆ್ಯಪ್ ಹಿಡ್ಕೊಂಡು ಅದರಲ್ಲಿ ನಾನು ಎಡಿಟ್ ಮಾಡೋದಷ್ಟೇ, ಬೇರೆಲ್ಲೇನು ಎಡಿಟ್ ಮಾಡೋದಿಲ್ಲ. ಇಲ್ಲಿ ವಿಡಿಯೋ ಕ್ಲಿಪ್ ಇರ್ತದಲ್ಲ, ಅದನ್ನು ನಾನು ಒಂದು ಸ್ವಲ್ಪ ಈ ಥರ ಕ್ಲಿಪ್ನ ಎಡಿಟ್ ಮಾಡ್ತೇನೆ ಅಷ್ಟೇ, ಬೇರೆ ಏನು ಕೂಡ ಇಲ್ಲ. ಹಾಗೆ ನನಗೆ ಯೂಟ್ಯೂಬಿಂದ ಅಮೌಂಟ್ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ಕ್ವಶನ್ ಮಾಡಿ. ಬೇಕಿದ್ದರೆ ನೀವು ಕ್ವಶನ್ ಮಾಡಿದರೆ ಮಾತ್ರ ಅದಕ್ಕೆ ನಾನು ಆನ್ಸರ್ ಹೇಳೋದು. ನಾನು ಅದು ಹೇಳ್ತೇನೆ, ನನಗೆ ಅಮೌಂಟ್ ಬರ್ತಿದೆಯಾ ಇಲ್ವಾ ಅಂತ ಹೇಳಿ. ಎಷ್ಟು ಅಮೌಂಟ್ ಬಂದಿದೆ ಕೂಡ ಹೇಳ್ತೇನೆ. ನಿಮಗೆಲ್ರಿಗೂ ತುಂಬ ಜನ ಕೇಳ್ತಾರೆ ನನಗೆ ಎಷ್ಟು ಅಮೌಂಟ್ ಬಂದಿದೆ, ಅದಕ್ಕೆ ಎಲ್ರಿಗೂ ಕೂಡ ನಾನು ಆನ್ಸರ್ ಕೊಡ್ತೇನೆ. ಇವತ್ತು ಸಂಡೇ ಅಲ್ಲ, ಡೈಲಿ PG ಊಟ ತಿಂದು ಬೋರ್ ಹಾಕಿರ್ತದೆ ಅಂತೇಳಿ ಇಲ್ಲಿ ಒಂದು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತ ಇದೆ. ಚಿಕ್ಕಪೇಟೆ ಅಲ್ಲ ಇದು, ಅದಕ್ಕೆ ಹೆಸರು, ಅಂಗಡಿಗೆ ಹೆಸರು ಹಾಗೆ. ಸೊ ಅಲ್ಲಿ ಹೋಗಿ ಬಿರಿಯಾನಿ ತಂದಿದ್ದೇನೆ. ಇನ್ನೇನಿಲ್ಲ, ಇದನ್ನು ತಿಂದು ಮಲ್ಕೊಳ್ಳೋದು, ಅದು ಮಾತ್ರ ಕೆಲಸ ಇರೋದು. ಇದೊಂದು ಸಣ್ಣ ವ್ಲಾಗ್ ಅಷ್ಟೇ, ಒಂದು 2-3 ಮಿನಿಟ್ಸ್ ಇರ್ಬೋದಾ ಏನೋ, ಗೊತ್ತಿಲ್ಲ ಎಷ್ಟು ಮಿನಿಟ್ಸ್ ಆಗಿದೆ ಅಂತ. ಯಾಕಂದರೆ ನಾನು ಕಂಟಿನ್ಯೂ ಅದರಲ್ಲೇ ಮಾಡಿದೆ. ಕಟ್ ಮಾಡಿ ಕೂಡ ವ್ಲಾಗ್ ಮಾಡ್ತಾ, ಅಂದರೆ ವ್ಲಾಗ್ ಕಟ್ ಮಾಡ್ತಾ ನಾನು ವ್ಲಾಗ್ ಮಾಡ್ತಿಲ್ಲ, ಒಂದರಲ್ಲೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ಬೇರೆ ಏನಾದರೂ ಮಾತಾಡಲಿಕ್ಕೆ ಇದೆಯಾ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೇನೆ. ಏನಾದರೂ ಬೇರೆ ಏನು ಸದ್ಯಕ್ಕೆ ಸಿಗ್ತಿಲ್ಲ. ಫಂಕ್ಷನ್ ಎಲ್ಲ ಮುಗೀತು, ಎಲ್ಲ ಮನೇಲೇ ಇದ್ದಾರೆ, ನಾನೊಬ್ಳು ಇಲ್ಲಿದ್ದೇನೆ. ಇದನ್ನು ಮಾತ್ರ ಡೈಲಿ ಹೇಳ್ತೇನೆ, ಯಾಕೆಂತೇಳಿದರೆ ಅದು ದೂರಿದ್ದವರಿಗೆ ಮಾತ್ರ ಗೊತ್ತಾಗೋದು. ಮನೆಯವರನ್ನು ಬಿಟ್ಟು ನಾವು ಹೇಗಿದ್ದೇವೆ ಇಲ್ಲಿ ಅಂತ ಹೇಳಿ, ಮನೆಗೆ ಹೋಗಬೇಕು ಅಂತ ಹೇಳಿ ನೆನಪಾಗ್ತದೆ, ಆದರೆ ಹೋಗ್ಲಿಕ್ಕಾಗೋದಿಲ್ಲ. ಹಾಗೆಲ್ಲ ಇರ್ತದೆ, ಅದು ಏನು ಮಾಡಲಿಕ್ಕಾಗೋದಿಲ್ಲ, ಇರಲೇಬೇಕು.
ಮತ್ತು ನನ್ನ ಅಪ್ಪ ಅಮ್ಮನ ಬಗ್ಗೆ ಕ್ವಶನ್ ಕೇಳಬೇಕು ಅಂದರೆ ಕೇಳಿ, ಏನೆಲ್ಲ ಅನಿಸುತ್ತೆ ಎಲ್ಲವನ್ನು ಕೂಡ ಕೇಳಿ ಆಯಿತಾ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ವ್ಲಾಗಲ್ಲಿ ಸಿಗುವ. ಮತ್ತು 876 ಸಬ್ಸ್ಕ್ರೈಬರ್ಸ್ಗೆ ಎಲ್ಲರೂ ಕೂಡ ತುಂಬ ಥ್ಯಾಂಕ್ಸ್. ಮತ್ತು 85,000 ವ್ಯೂಸ್ ನನಗೆ ಕಳೆದಿದೆ. ಇದಕ್ಕೆ ಕೂಡ ನಾನು ನಿಮ್ಗೆಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಅದು 1 ಲ್ಯಾಕ್ ವ್ಯೂಸ್ ಕಳೀಲಿ, ತುಂಬ ವ್ಯೂಸ್ ಆಗಲಿ ಅಂತ ಹೇಳಿ ನಾನು ಆಸೆ ಪಡ್ತಿದ್ದೇನೆ. ಮತ್ತು ವಾಚ್ ಅವರ್ಸ್ ಕೂಡ ಅಷ್ಟೇ, ವ್ಯೂಸ್ ಬೇರೆ ವಾಚ್ ಅವರ್ಸ್ ಬೇರೆ ತುಂಬ ಕಡಿಮೆ ಇದೆ, ಅದು ಜಾಸ್ತಿ ಆಗಬೇಕು ನನಗೆ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಟಾಟಾ, ಬೈ ಬೈ, ಟೇಕ್ ಕೇರ್. ಇನ್ನೊಂದು ವ್ಲಾಗಲ್ಲಿ ಸಿಗುವ.